ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಡಿದಂಥ ಮಾತಿನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಮೋಹನ್ ಗೌಡ ಅವರೇ, ರಿಯಾಜ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಇಲ್ಲಿ ಪ್ರಶ್ನೆ ಇಷ್ಟೇ ಬರೋದು, ಏನು ಮಾಡಿದ್ರು ವಿರೋಧಿಸ್ತೀವಿ ಅನ್ನುವಂಥ ಮನಸ್ಥಿತಿ, ಒಳ್ಳೆದಕ್ಕೆ ಕೇಳಿದ್ರು ವಿರೋಧಿಸ್ತೀವಿ ಅನ್ನುವಂಥ ಮನಸ್ಥಿತಿ. ಯಾಕೆ ಈ ಮನಸ್ಥಿತಿ ಯಾಕೆ ಬರುತ್ತೆ ಅಂತ ನೋಡಿ, ಇದರಿಂದ ಸ್ಪಷ್ಟವಾಗತ್ತೆ. ಅವರಿಗೆ ನಮ್ಮ ದೇಶದ ಕಾನೂನು ಬೇಡ, ಈ ದೇಶದ ಸಂವಿಧಾನ ಬೇಡ, ಈ ದೇಶದ ಸಾರ್ವಜನಿಕರಿಗಾಗಿ ಮಾಡಿದಂತ ರೂಲ್ಸ್ ಬೇಡ. ಅವರಿಗೆ ಶರಿಯಾ ಬೇಕು, ಅವರಿಗೆ ಕುರಾನ್ ಬೇಕು. ಸಾರ್ವಜನಿಕ ಸ್ಥಳದಲ್ಲಿ ರಸ್ತೆ ನಮಾಜ್ ಮಾಡಬೇಡಿ ಅಂತ ಹೇಳಿದ್ರೆ, ಮಸೀದಿಯಲ್ಲಿ ಮಾಡಿ ಅಂತ ಹೇಳಿದ್ರೆ ಅದಕ್ಕೂ ವಿರೋಧ ಆಗತ್ತೆ. ಇವತ್ತು ಹಿಜಾಬ್ ಬೇಡ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಇಲ್ಲ, ನಮ್ಗೆ ಶರಿಯಾ ಕಾನೂನೇ ಬೇಕು ಅಂತ ಹೇಳ್ತಾರೆ. ಇದರಿಂದ ಸ್ಪಷ್ಟವಾಗಿ ಗಮನಕ್ಕೆ ಬರುತ್ತೆ ಇವರ ಹಿಡನ್ ಅಜೆಂಡಾ ಏನಂತ ಹೇಳಿದ್ರೆ, ಇವತ್ತು ರಸ್ತೆಯನ್ನ ಬ್ಲಾಕ್ ಮಾಡುವ ಮೂಲಕ, ಒಂದು ಶಕ್ತಿ ಪ್ರದರ್ಶನ ತೋರುವ ಮೂಲಕ, ಜನರಲ್ಲಿ ಭಯ ನಿರ್ಮಾಣ ಮಾಡುವ ಮೂಲಕ, ಒಂದ್ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆನ ಹಾಳು ಮಾಡಿ ಇಸ್ಲಾಮಿಕ್ ರಾಷ್ಟ್ರವನ್ನು ಸ್ಥಾಪನೆ ಮಾಡೋದು ಹಿಡನ್ ಅಜೆಂಡಾ ಅಂತೇಳಿ ಇದರಲ್ಲಿ ಗಮನಕ್ಕೆ ಬರುತ್ತೆ. ಸೌದಿ ಅರೇಬಿಯಾದಂತಹ ಇವರ ಮೆಕ್ಕಾ ಮದೀನಾ ಇರುವಂತಹ ಇಂತಹ ಸ್ಥಳಗಳಲ್ಲಿ ಇವತ್ತು ಕಡ್ಡಾಯವಾಗಿ ಸಾರ್ವಜನಿಕ ರಸ್ತೆಗಳಲ್ಲಿ ನಮಾಜ್ ಮಾಡುವುದನ್ನ ನಿಷೇಧ ಮಾಡಿರುವಾಗ, ಇವತ್ತು ಸಾರ್ವಜನಿಕ ರಸ್ತೆಯಲ್ಲಿ ನಮಾಜ್ ಮಾಡಿ ತೊಂದರೆ ಕೊಟ್ಟರು ಮಾತ್ರ ಅಲ್ಲಿ ಅವ್ರ ದೇವ್ರಿಗೆ ತಲುಪತ್ತಾ? ಮಸೀದಿಗಳಲ್ಲಿ ಮಾಡಿದ್ರೆ ಇದಾಗಲ್ಲ. ಕೇವಲ ಒಂದಿನ ಮಾತ್ರ ಅಲ್ಲ, ಇವತ್ತು ಏನಾಗಿದೆ, ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ಮೊನ್ನೆ ಉತ್ತರ ಪ್ರದೇಶದಲ್ಲಿ, ವೆಸ್ಟ್ ಬೆಂಗಾಳಲ್ಲಿ ಸುಮ್ನೆ ರಸ್ತೆಯಲ್ಲಿ ನಿಂತ್ಕೊಂಡು ನಮಾಜ್ ಮಾಡುವಂಥದ್ದು ಯಾವುದೇ ಸಮಯದಲ್ಲಿ ಯಾವುದೇ ಕಾರಣ ಅಲ್ಲ. ಇದೇ ಒಂದು ದೊಡ್ಡ ಟ್ರೆಂಡ್ ಆಗಿದೆ. ಇದು ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗೆ ಹಾಳಾಕತ್ತೆ. ನೀವು 28ನೇ ತಾರೀಕಿಗೆ ಮೇ, ಇದೇ ತಿಂಗಳ 28 ಬಕ್ರೀದ್ ನೋಡಿ, ನಾನು 10 ಸ್ಥಳಗಳನ್ನ ಹೆಸರನ್ನ ಕೊಡ್ತೇನೆ. ನೀವು KR ಪೇಟೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಷ್ಟು ರೋಡ್ ಅನ್ನ ಬ್ಲಾಕ್ ಮಾಡಿ, ಫುಲ್ ಡೇ ರೋಡ್ ಅನ್ನ ಬ್ಲಾಕ್ ಮಾಡಿ ಈ ರೀತಿ ತೊಂದರೆಯನ್ನ ಕೊಡ್ತಾರೆ. ಒಂದ್ ರೀತಿಯಲ್ಲಿ ಇದರ ಹಿಂದೆ ಹಿಡನ್ ಅಜೆಂಡಾ ಇದೆ. ಇವತ್ತು ರಸ್ತೆಯಲ್ಲಿ ಬ್ಲಾಕ್ ಮಾಡ್ತಾರೆ, ನಾಳೆ ಆ ಮೋಹನ್ ಗೌಡ್ರೆ ಹೋಗಿ ಟ್ರೈನಿಂಗ್ ತಗೊಂಡ್ ಬರ್ರಿ. ಈ ರೀತಿ ಕಾನೂನನ್ನ ಕೈಗೆತ್ಕೊಳ್ತಾರಲ್ಲ, ಕಾನೂನನ್ನ ಮೀರಿ ಇವತ್ತು ಮಾಡ್ತಾರಲ್ಲ ಅವರು. ರಿಯಾಜ್ ಅವರೇ, ನಮಗೆ ಬೇಕಾದಾಗ ಸಂವಿಧಾನ, ನಮಗೆ ಬೇಡದಾಗ ಧಾರ್ಮಿಕ ಹಕ್ಕು. ಈ ಲಾಜಿಕ್ ಅರ್ಥ ಆಗಲ್ಲ. ನಮಗೆ ಬೇಕಾದಾಗ ಕಾನೂನು, ನಮಗೆ ಬೇಕಾದಾಗ ಸಂವಿಧಾನ ಕೊಡ್ತಾ ಇದ್ದಾರೆ. ನಮಗೆ ಅದು ವಿರೋಧ ಅಂತ ಆದಾಗ ಸಂವಿಧಾನ ಅಲ್ಲ, ಧಾರ್ಮಿಕ ಹಕ್ಕು. ಈಗ ಇದು ಹೆಂಗಾಗುತ್ತೆ? ಇದು ಎಲ್ಲಿ ಕೊಡ್ತಿದ್ದಾರೆ? ಸಂವಿಧಾನದಲ್ಲಿ ಹಕ್ಕನ್ನು ಎಲ್ಲಿ ಕೊಡ್ತಾ ಇದ್ದಾರೆ? ಈಗ ನೋಡಿ, ಸುಪ್ರೀಂ ಕೋರ್ಟ್ ಹೇಳ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಮೈಕ್ ಅನ್ನ ಬಳಸಬೇಡಿ, ಧ್ವನಿವರ್ಧಕಗಳನ್ನ ಬಳಸಬೇಡಿ ಅಂತ. ಅದಕ್ಕೂ ವಿರೋಧ, ಇದಕ್ಕೂ ವಿರೋಧ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನುವಂತ ಉದ್ದೇಶದಿಂದ ಮಾಡಿದ್ರೆ ಅದಕ್ಕೆ ವಿರೋಧ ಅಲ್ಲ. 2 ನಿಮಿಷದ ಅಜಾನ್ ನಿಮಗೆ ಕೇಳಕ್ ಆಗಲ್ಲ ಅಂತ ಹೇಳ್ತೀರಾ? 2 ನಿಮಿಷ ಬರೀ, ಬೇರೆ ಏನ್ ದಿನ ಇಡೀ ಆಗ್ತಾ ಇಲ್ಲ. ನೀವು ದಿನ ಇಡೀ ಸುಪ್ರೀಂ ಕೋರ್ಟ್ ಹೇಳಿರೋದು 10 ರಿಂದ 6 ಬೇಡ ಅಂತ. ಸುಮ್ನೆ ಜನರಲ್ಲಿ ದ್ವೇಷ ಮುಟ್ಸಂತದ್ದು, ಮುಸಲ್ಮಾನರನ್ನ ಗುರಿ ಹಾಕ್ಸೋದು, ಇದು ಸುಪ್ರೀಂ ಕೋರ್ಟ್ ಹೇಳಿರೋದು. ಯಾಕಂದ್ರೆ ಪಾಪ ಈ ಹಿಂದೂ ಸಂಘಟನೆಯವರು, ಹಿಂದೂ ಸಂಘಟನೆಯನ್ನು ಬಿಟ್ಟುಬಿಡಿ, ಸುಪ್ರೀಂ ಕೋರ್ಟ್ ಹೇಳಿದ್ದು. ಸುಪ್ರೀಂ ಕೋರ್ಟ್ ಡಿಸ್ಟರ್ಬೆನ್ಸ್, ಹೌದು, ಡಿಸ್ಟರ್ಬೆನ್ಸ್ ಇಷ್ಟು ಮೇಲೆ ಇರಬಾರ್ದಂತ. 70 ಡಿಸೇಬಲ್ ನಿಯಮ 10 ರಿಂದ 6 ಇಲ್ಲ. ಈಗ ಹಂಗಾದ್ರೆ ಯಕ್ಷಗಾನ ನಡೆಯುತ್ತೆ ನಮ್ ದೇಶದಲ್ಲಿ, ನಮ್ ಭಾರತದಲ್ಲಿ ಯಕ್ಷಗಾನ ನಡೆಯುತ್ತೆ, ಗಣಪತಿ ಇದರಲ್ಲಿ ಭಜನೆ ನಡೆಯುತ್ತೆ, ದೇವಸ್ಥಾನದಲ್ಲೂ ಭಜನೆ ನಡೆಯುತ್ತೆ. ಆವಾಗ್ಲೂ ಹಾಕಿರ್ತಾರಲ್ಲ. ನಮಗೆ ಯಾವಲ್ಲೂ ಮುಸಲ್ಮಾನರಿಗೆ ತೊಂದರೆ ಇಲ್ಲಪ್ಪ. ಅದು ಹಿಂದೂಗಳಿಗೆ, ಇದು ವೇಷಧಾರಿ ಹಿಂದೂಗಳಿಗೆ ಮಾತ್ರ ತೊಂದ್ರೆ. ಅಪಟ ಹಿಂದೂ, ಪಕ್ಕ ಹಿಂದೂಗಳಿಗೆ ಯಾರಿಗೂ ತೊಂದರೆ ಇಲ್ಲ. ಇವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಈಗ ಯೋಗಿ ಆದಿತ್ಯನಾಥ್ ಜನ ರಸ್ತೆ ಮೇಲೆ ಇಡ್ತಾರೆ, ಜನ ಈಗ ಕೇಳಿ, ಬರಬಾರ್ದು, ಇಳಿಬಾರ್ದು ಅಂತ ಹೇಳಿದ್ದಾರೆ. ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಒಂದೇ ನಿಮಿಷ. 16 ಹೈಕೋರ್ಟ್ ಈಗ ಮೋಹನ್ ಗೌಡ್ರೆ, ಒಂದ್ ನಿಮಿಷ. ರಿಯಾಜ್ ಅವರೇ ಕೇಳ್ರಿ ಇಲ್ಲಿ ಮೋಹನ್ ಗೌಡ್ರೆ, ಯೋಗಿ ಆದಿತ್ಯನಾಥ್ ನಮಾಜ್ ಮಾಡಬಾರ್ದಂತ ಕೊಟ್ಟಿರುವಂತ ಉದ್ದೇಶ ಅರ್ಥಪೂರ್ವಕವಾಗಿದೆ. ಆದೇಶವನ್ನು ತಿರುಚೋ ಕೆಲಸ ಮಾಡಬೇಡಿ ದಯವಿಟ್ಟು. ಅದೇ ರಸ್ತೆ ಮಾಡಿದ್ರಿ, ಒಂದು 10 ನಿಮಿಷದ ನಮಾಜ್ ಅದು. ಇವತ್ತು ಇನ್ನೊಂದು ಹೇಳ್ತಾರೆ, ನಾಳೆ ಇನ್ನೊಂದು ಹೇಳ್ತಾರೆ. ಕೇಳಿ ಇಲ್ಲಿ ನಾನು ಪಾಪ್ಯುಲರ್ ಆಗ್ತೀನಿ, ಅವಾಗ ಕೇಳಿ ಇಲ್ಲಿ ಒಂದು 500-600 ಜನ ಅಲ್ಲಿ ಮಸೀದಿ ಒಳಗೆ ಮಾಡಕ್ಕಾಗಲ್ಲ.
ಸಾವಿರ ಜನ ಇರಿ, ಮಾಡಕ್ಕಾಗಲ್ಲ. ದಿಲೀಪ್ ಅದು ಒಂದು ಈದ್ಗಾ ಅಂತ ಇದೆ, ಈದ್ಗಾದಲ್ಲಿ ಮಾಡ್ತಾರೆ. ಈದ್ಗಾದಲ್ಲಿ ತುಂಬಿಟ್ಟು ಏನಾದ್ರೂ ಜಾಸ್ತಿ ಆದ್ರೆ ರಸ್ತೆ ಸೈಡ್ ಅಲ್ಲಿ ಬಂದು ನಮಾಜ್ ಮಾಡ್ತಾರೆ. ಅದರಿಂದ ಯಾರಿಗೂ ತೊಂದರೆ ಆಗಲ್ಲ. ಈ ಆದಿತ್ಯನಾಥ್ ಅವರು, ಯೋಗಿ ಅಲ್ಲ ರಿಯಾಜ್ ಅವರೇ, ಸಮಸ್ಯೆನೇ ಇಲ್ವಲ್ಲ ಮಾಡೋದಿದ್ರೆ, ಅಂದ್ರೆ ರಸ್ತೆಯಲ್ಲಿ ಮಾಡೋದಿದ್ರೆ ಸಮಸ್ಯೆನೇ ಇಲ್ವಲ್ಲ, ಯಾರಿಗ್ ಸಮಸ್ಯೆ? ಕೇಳ್ರಿ, ಇಲ್ಲಿ ರಸ್ತೆಯಲ್ಲಿ ಮಾಡಬೇಡಿ, ಯಾರಿಗೆ ಸಮಸ್ಯೆ ಆಗುತ್ತೆ? ಏನ್ ಸಮಸ್ಯೆ? ಸಮಸ್ಯೆ ಯಾಕೆ ಗೊತ್ತಾ? ಈ ಆದೇಶವನ್ನ ಮಾಡಿ ಜನ ರಸ್ತೆ ಮೇಲೆ ಇಳಿಬೇಕು, ಕೋಮು ಗಲಭೆ ಆಗ್ಬೇಕು, ಕೋಮು ಗಲಭೆ ಆಗಿ ಕುತಂತ್ರ. ಇದು ಈ ಕುತಂತ್ರ, ಬೇರೆ ಏನು ಅಲ್ಲ. ಕುತಂತ್ರ ನಿಮ್ದು. ರಸ್ತೆನೆಲ್ಲ ಮಾಡ್ತೀವಿ, ಅವ್ರು ಬಂದು ನಮ್ಮನ್ನ ಕೇಳಿ ಅವ್ರಿಗೊಂದು ಕಲ್ಲೊಡೆಯೋಣ ಅಂತ ದಿಲೀಪ್ ಅವರೇ ಕೇಳ್ರಿ ಇಲ್ಲಿ. ಈಗ ರಿಯಾಜ್ ಅವರೇ, ಈಗ ಹೆಲ್ಮೆಟ್ ಹಾಕೊಂಡು ಬೈಕ್ ಓಡಿಸಿ ಅಂತ ಕಾನೂನು ಇದೆ. ಕೋರ್ಟು ಸ್ಪಷ್ಟ ಮಾತುಗಳಲ್ಲಿ ಹೇಳಿತ್ತು, ಅದು ಕಾನೂನು. ಅದು ನನ್ನ ಧಾರ್ಮಿಕ ಹಕ್ಕಿಗೆ ಹೊಡೆತ ಕೊಡುತ್ತೆ, ನಾನು ಮಾಡಲ್ಲ ಅಂತ ಹೇಳಿದ್ರೆ ಆಗತ್ತಾ? ಅದು ಅದೇ ರೀತಿ ತಾನೆ. ಕಾನೂನು ಏನಿದೆಯೋ, ಈ ನೆಲದ ಕಾನೂನು ಏನಿದೆಯೋ ಅದನ್ನ ಪಾಲಿಸಬೇಕು. ರಿಯಾಜು ಹೊರತಾಗಿಲ್ಲ, ಮೋಹನ್ ಗೌಡ್ರು ಹೊರತಾಗಿಲ್ಲ. ಹಾಕೊಳ್ತಿದ್ದಾರೆ, ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ಸಂವಿಧಾನದ ಮತ್ತು ಕಾನೂನು ಪಾಲನೆ ಮಾಡ್ತಾ ಇರೋದು ಮುಸಲ್ಮಾನರು, ತಿರಸ್ಕರಿಸ್ತಾ ಇರೋದು. ರಸ್ತೆಗೆ ಬರಬೇಡಿ ಅಂತ ಹೇಳಿದ್ರು, ಕಾನೂನು ಪಾಲನೆ ಮಾಡಿ. ಸರ್ವಾಧಿಕಾರಿಗಳಾಗಿದ್ದಾರೆ. ಕಾನೂನು ಪಾಲನೆ ಮಾಡಿ. ಯಾರು ರಸ್ತೆಗೆ ಯಾಕೆ ಮಾಡಬೇಡಿ? ಬರ್ತಾ ಇದೀವಿ. ರಸ್ತೆ ಪ್ರಾರ್ಥನಾ ಮಂದಿರ ಅಲ್ಲ, ಸಾರ್ವಜನಿಕರ ಸಂಚಾರಕ್ಕೆ ಇರುವಂತ ಜಾಗ. ಎಲ್ಲಾರ್ಗು ಕಾನೂನು ಒಂದೇ ರೀತಿ ಮಾಡ್ಬೇಕು. ಒಂದೇ ರೀತಿ ಇದೆ. ಹೌದು, ಅದ್ ನಮಗ್ ಮಾತ್ರ ಅಲ್ಲ. ಕಾವಡಿ ಯಾತ್ರೆ ಮಾಡ್ತಾರಲ್ಲ, ಗಣಪತಿ ಹಬ್ಬ ಮಾಡ್ತಾರಲ್ಲ, ಮೆರವಣಿಗೆಗೂ ಪ್ರಾರ್ಥನೆಗೂ ವ್ಯತ್ಯಾಸ ಇದೆ. ಎಲ್ಲ ಭಾರತೀಯರಿಗೂ ಅದೇ ಕಾನೂನು ತರಬೇಕು. ಎಲ್ಲ ಭಾರತೀಯರಿಗೂ, ಎಲ್ಲ ಸಮುದಾಯಗಳಿಗೂ ಅದೇ ಕಾನೂನು ಕೇಳಿಸ್ಕೊಳ್ಳಿ. ನೀವು ಹೇಳೋದು ನಾವೆಲ್ಲ ಕೇಳಿಸ್ಕೊಂಡಿದ್ದು ಇದುವರೆಗೂ. ಕೇಳಿಸ್ಕೊಳ್ಳಿ, ನಾವು ಹೇಳ್ತಾ ಇರ್ತಕ್ಕಂಥದ್ದು ನೀವು ನಮಾಜ್ ಮಾಡಬೇಡಿ ಅಂತಲ್ಲ, ನಮಾಜ್ ಮಾಡಿ. ಇದು ಜಾತ್ಯತೀತ ರಾಷ್ಟ್ರ, ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಅದು ಅದರೇ ಆದ ಕಾನೂನು ಕಟ್ಟಳೆಗಳನ್ನ ಈ ದೇಶದಲ್ಲಿ ಬದುಕ್ತಾ ಇದೀವಿ. ನಮಾಜ್ ಮಾಡಬೇಡಿ ಅಂತ ಹೇಳೋ ಹಕ್ಕು ಇಲ್ಲ. ಹೌದು, ಈ ದೇಶದಲ್ಲಿ ಬದುಕ್ತಾ ಇರ್ತಕ್ಕಂಥ ಪ್ರತಿಯೊಬ್ಬನು, ಅದು ನಾನಾಗಿರ್ಲಿ, ರಕ್ಷಿತರಾಗಿರ್ಲಿ, ನೀವಾಗಿರ್ಲಿ, ಮೋಹನ್ ಗೌಡ್ರಾಗಿರ್ಲಿ, ಸಂವಿಧಾನವನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು ಬೇಸಿಕ್ ಕರ್ತವ್ಯ. ಅದನ್ನ ಮಾಡಬೇಕು ಈ ದೇಶದಲ್ಲಿ ಬದುಕಬೇಕು ಅಂತಂದ್ರೆ. ಅದು ಸುಪ್ರೀಂ ಕೋರ್ಟೇ ಹೇಳಿದೆ, ನೀವು ಧ್ವನಿವರ್ಧಕಗಳನ್ನ ಇಷ್ಟು ಡಿಸಿಬಲ್ ಒಳಗಡೆ ಮಾಡಬೇಕು, ಮತ್ತೆ ನೀವು ಮಾಡೋ ಆಗಿಲ್ಲ ಧ್ವನಿವರ್ಧಕಗಳನ್ನ ಸಂಪೂರ್ಣವಾಗಿ ನಿಮ್ಮ ಒಂದು ಪ್ರಿಮಿಸಸ್ಗೆ ಸೌಂಡ್ ಕೇಳಿಸೋ ರೀತಿ ಮಾಡಬೇಕು ಅಂತ. ನೀವು 5 ಬಾರಿ ಬೆಳಗಿನ ಸಂಜೆವರೆಗೂ ಸಹ ಸೌಂಡ್ ಹಾಕೊಂಡು ಮಾಡ್ತೀರಿ. ಯಾವ ಕಾನೂನನ್ನ ಪಾಠವನ್ನ ನೀವು ಹೇಳ್ತಾ ಇದ್ದೀರಿ ಇವತ್ತು ಒಂದು ಅರ್ಥ ಮಾಡ್ಕೋಬೇಕು. ಇದೊಂದು ಆಮ್ಲಜನಕದ ಬಗ್ಗೆ ಮಾತಾಡಿದ್ರು ನೀವು, ಕೋಮುವಾದದ ಆಮ್ಲಜನಕದ ಬಗ್ಗೆ ಮಾತಾಡಿದ್ರಿ. ನೀವು ಯಾವ ಆಮ್ಲಜನಕದ ಬಗ್ಗೆ ಮಾತಾಡ್ತಿದ್ರಿ? ನೀವು ಉದಯಗಿರಿನಲ್ಲಿ ಕಲ್ಲೊಡೆದ್ರಿ, ಅದು ಯಾವ ಆಮ್ಲಜನಕ? ಕೋಮುವಾದದ ಆಮ್ಲಜನಕ. ಹಳೆ ಹುಬ್ಬಳ್ಳಿನಲ್ಲಿ ಮೋಹನ್ ಗೌಡ್ರೆ, ರಿಯಾಜ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಟ್ರೆಂಡಿಂಗ್ ಎಟ್ 10 ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.